ಗಂಗಾ ಸಾಕು ಬಿಡು, ಆಗ್ತಾವೇನೋ ಈರುಳ್ಳಿ ನಿಂಬೆಹಣ್ಣು, ಮತ್ತೆ ಬೇಕಂತಂದ್ರೆ ಕೊಯ್ದು ತೊಗೊಳಕಾಗ್ತೈತೆ. ಸುಮ್ಮನೆ ಕಟ್ ಮಾಡಿ ಬಿಸಾಡೋದಾಕ ಎತ್ತಿಟ್ಬಿಡು ಅದನ್ನು ಸಾಕು. ಸಾಕ್ರಿ ಹಂಗಾದ್ರೆ ಆತು ತಗೊಳ್ರಿ. ಸಾಕು ತಗೋ, ಅಷ್ಟು ಮಸ್ತ್ ಆಗ್ತೈತಿ. ಸಾರು ಆಗೈತಿದ್ದು ಇಳಿಸಿ ಗಡಗಡ ನೀರು ದೋಸೆ ಮಾಡೋಣ. ಹಂಚೆಲ್ಲ ಐತೆ ನೋಡಿ, ತೊಳ್ಕೊಂಡು ಬಾ. ನಿಮ್ಮ ಮಾವ ಬರ್ತಾರೆ ನೋಡಿ, ಇನ್ನೂ ಆಗಿಲ್ಲ ನಿಮ್ಮದು, ಬೆಳಗ್ಗೆಯಿಂದ ಮಾಡತ್ತೀರಿ ಅಂತ. ಹಂಚು ಆವಾಗ್ಲೇನ ತೊಳ್ತಂದು ಇಟ್ಟಿನ್ರಿ. ಸಾರು ಕೆಳಗೆ ಇಳಿಸ್ಲಿ ರೀ ಅದು? ಹೌದೇನು, ಚಲೋ ಆತು ತಗೋ. ನಾನು ಇಳಿಸ್ತೀನಿ ಸಾರು, ನೀನು ಎಳಿಗೆ ಮನೆ ನಿಂಬೆಹಣ್ಣು ಪ್ಲೇಟೆಲ್ಲ ಎತ್ತಿಟ್ಟು ದೋಸೆ ಹಂಚು, ಪಾತ್ರೆ ಕೊಡಿ ಈ ಕಡೆ. ಬೇಗ ಬೇಗ ಒಂದು 4 ಆದ್ರೆ ಮಾವಾಗ ನೀರು ಕೊಟ್ಬಿಡೋಣ್ರಿ. ಪಾಪ ಬೆಳಗ್ಗೆಯಿಂದ ಏನೂ ತಿಂದಿಲ್ರಿ ಅವರು. ಏನಾಗಲ್ಲ ತಗೋ, ಒಂದಿನ ಲೇಟ್ ಆತಂದ್ರೆ ನಡೀತೈತೆ. ಚಕ್ಲಿ ಚೂಡ ತಿಂದೈತಲ್ಲ, ಇವೇನು ಟೈಮ್ ಹಿಡಿಯಲ್ಲ. ಉರಿದು ಬಿಟ್ರೆ 10 ನಿಮಿಷದಲ್ಲಿ ಆಗ್ಬಿಡ್ತಾವೆ. ಎಲ್ಲರೂ ಒಮ್ಮೆಲೆ ಕುತ್ಕೊಂಡು ಬಿಡೋಣ. ಇನ್ನೇನು ಅನ್ನ ಮಾಡೋದೆಲ್ಲ ಆಗೈತೆ, ಇವಷ್ಟಾದ್ರೆ ಮುಗೀತು. ಆದರೂ ಪಾಪ ಬೆಳಗ್ಗೆಯಿಂದ ಹೊಟ್ಟೆ ಹಸ್ತೈತೆ ಅಂತಿದ್ರಿ ರೀ. ಹೊಟ್ಟೆ ಹಸ್ತೈತಂದ್ರೆ ನಾನೇನು ಉಪ್ಪಿಟ್ಟು ತಿನ್ಬೇಡ ಅಂದಿದ್ನ? ತಿನ್ಬೇಕಿಲ್ಲ, ಅಡುಗೆ ಮಾಡೋದು ಲೇಟ್ ಆಗ್ತೈತೆ ಅಂತ ಗೊತ್ತಿತ್ತು. ತಿಂದಿಲ್ಲ ಅಂದ್ರೆ ಅದಕ್ಕೆ ನಾವೇನು ಮಾಡೋಣ? ಗಂಗಾ, ಇದಾಗಿದೆ, ತಟ್ಟೆ ತಗೋ ದೋಸೆ ಹಾಕಕ್ಕೆ. ಇನ್ನೇನು ಆದ್ರೂ ತಗೋ, ಎಲ್ಲರೂ ಕುತ್ಕೊಂಡು ಊಟ ಮಾಡೋಣ. ಎಷ್ಟು ಚಂದ ಎದ್ದೇಳ್ತಿದ್ದಾವೆ ನೋಡ್ರಿ. ಹ್ಞೂ ನೋಡಿ ಗಂಗಾ, ಒಂದೊಂದ್ಸಲ ನೀರು ದೋಸೆ ಮಾಡ್ಬೇಕಂತಾನೆ ಅಕ್ಕಿ ನೆನೆಸಿ ನೆರಳಲ್ಲಿ ಒಣಗಿಸಿ ಬೀಸೋ ಕಲ್ಲಲ್ಲಿ ಬೀಸ್ಕೊಂಡು ಬಂದು ಮಾಡ್ತೀವಿ. ಅವಾಗೂ ಇಷ್ಟು ಚಂದ ಬರಲ್ಲ. ಈಗ ನೋಡು, ರೊಟ್ಟಿ ಮಾಡೋದು ಅಕ್ಕಿ ಇಟ್ಟು ಕಲಸಿ ನೀರು ದೋಸೆ ಮಾಡತ್ತೀವಿ, ಎಷ್ಟು ಚಂದ ಎದ್ದೇಳ್ತಿದ್ದಾವೆ. ಎಲ್ಲ ದೋಸೆನೂ ಹಿಂಗೆ ಇದ್ರೆ ಬೇಗ ಬೇಗ ಮಾಡೋದಾಗ್ತಾವೆ. ಊಟ ಮಾಡಿ ಹೊರಗಡೆ ಹೋಗಿ ಕುತ್ಕೊಳ್ಳೋಣ, ಕೆಲಸ ಇದ್ದಿದ್ದ. ಹೌದ್ರಿ, ಅವಸರ ಮಾಡಿರೋ ಚೆನ್ನಾಗಿ ಬರ್ತಾವೆ. ನೋಡಿ, ಉರಿ ಹತ್ಕೊಂಡ್ರೆ ತಡ ಇಲ್ಲದೆ ನೀರು ದೋಸೆ ಆಗ್ತಾವೆ. ಹೌದ್ರಿ, ಕಟ್ಟಿಗೆ ಒಣಗಿರೋ ಇದ್ರೆ ತಡ ಇಲ್ಲದೆ ಉರಿ ಹತ್ತೈತ್ರಿ, ಅಡುಗೆನೂ ಜಲ್ದಿ ಆಗ್ಬಿಡ್ತೈತಿ. ಬೇಸಿಗೆಗಾಲದಲ್ಲಿ ಏನು ಅನ್ಸಲ್ರಿ, ಯಾವುದಾದ್ರೂ ಒಂದು ಕುರ್ಕುರೆ ಪ್ಯಾಕೆಟ್ ತಂದು ಒಲೆಗೆ ಹಾಕಿದ್ರು ಹತ್ಕೋತೈತ್ರಿ. ಮಳೆಗಾಲದಲ್ಲಿ ಐತೆ ನೋಡ್ರಿ ಪಜಿತಿ, ಕಟ್ಟಿಗೆ ಜಲ್ದಿ ಹತ್ಕೊಳ್ಳಲ್ಲ, ಏನಿಲ್ಲ, ಸೀಮೆಣ್ಣೆ ಹಾಕೋದು, ಒಲೆ ಹಚ್ಚೋದು. ಹೌದವ ಇವ, ಉರಿ ಹತ್ಕೋತಿಲ್ಲ ಅನ್ನೋದು ಸೀಮೆಣ್ಣೆ ಸುರಿದು ಒಲೆ ಹಚ್ಚೋದು, ಅದೇ ಆಗ್ಬಿಟ್ಟೈತೆ ನೋಡಿ ಬಾಳ್ವಿ. ಎಲ್ಲಿ ಈಗೀಗ ರೇಷನಲ್ಲಿ ಸೀಮೆಎಣ್ಣೆ ಕೊಡೋದು ಕಡಿಮೆ ಮಾಡಿಬಿಟ್ಟಾರೆ. ಆವಾಗ ಮನೆಗೆ 5 ಲೀಟ್ರ್ ಕೊಡೋರು. ಈಗ ಎಲ್ಲರೂ ಗ್ಯಾಸ್ ಬಂದುಬಿಟ್ಟಿದಾವಲ್ಲ, 1-2 ಲೀಟ್ರ್ ಕೊಡತ್ತಾರ ಅಷ್ಟೇ. ಅದು ನಮ್ಮ ಹಳ್ಳಿ ಆಗ್ತೈತೆ ಅಂತ ಕೊಡತ್ತಾರ. ಒಂದೊಂದು ಕಡೆ ಅದು ಕೊಡತ್ತಿಲ್ಲ ಅಂತ. ಕರೆಂಟ್ ಹೋದಾಗ ಸೀಮೆಎಣ್ಣೆ ಚಿಮ್ನಿಗೆ ಬೇಕಾಗ್ತೈತಿ. ನಾವು ಒಲೆಗೆ ಹಾಕೋದು ಕಡಿಮೆ ಮಾಡಿ, ಅವು ಟೈರ್ ಇರ್ತಾವಲ್ಲ, ಅದ್ರ ಒಳಗಿನ ರಬ್ಬಲ್ ತೊಗೊಂಡು ಕಟ್ ಮಾಡಿ ಇಟ್ಕೊಂಡ್ರೆ ಒಲೆ ಹಚ್ಚುವಾಗೆಲ್ಲ ಬಳಸೋಕ್ಕಾಗ್ತೈತಿ. ನಮ್ಮ ಅತ್ತೆ ಒಲೆಗೆ ಒಂದು ಹನಿ ಸೀಮೆಎಣ್ಣೆ ಹಾಕಕ್ಕೆ ಕೊಡ್ತಿರ್ಲಿಲ್ಲ, ಜಿಗ್ಗು ಇತ್ತು. ಟೈರಿನವು ರಬ್ಬರು ಕಟ್ ಮಾಡೋದು ಕೊಡೋದು, ಖಾಲಿ ಆಗಕ್ಕೆ ಬಿಡ್ತಿದ್ದಿಲ್ಲ ನೋಡು. ಹೌದ್ರಿ. ಗಂಗಾ, ಡಬ್ಬ್ಯಾಗ ಅಕ್ಕಿ ಹಿಟ್ಟು ಎಷ್ಟೈತಿ ಇನ್ನು? ಅಕ್ಕಿ ಇಟ್ರಿ ಭಾಳ ಇದ್ದಂಗಿಲ್ರಿ, ಒಂದು 3-4 ಸಾವಿರ ರೊಟ್ಟಿ ಮಾಡ್ಬೋದ್ರಿ. ಇವತ್ತು ಬಿಸಿಲು ಬಿದ್ದೈತೆ, ಅಕ್ಕಿ ತೊಳ್ದು ಹಾಕೊಂಡ್ರಿ? ಇವತ್ತು ಬೇಡ, ಇರಲಿ, ನಾಳೆಗಳೇ ತೊಳ್ದು ಹಾಕಿದ್ರೆ ಆಗ್ತೈತೆ. ಬಿಸಿಲು ಹೆಂಗೆ ಬೀತೈತೆ ನೋಡಿ ತೊಳ್ದು ಹಾಕೋಣಂತ. ಇವತ್ತು ಊಟ ಒಂದು ಮಾಡಿ ಏನು ಕೆಲಸ ಮಾಡೋದು ಬೇಡ. ಅದೇನೋ ಅಂತಾರಲ್ಲ, ರೆಸ್ಟ್ ತಗೊಳ್ಳೋಣ ಇವತ್ತು. ಮನೆ ಕೆಲಸ ಎಷ್ಟು ಮಾಡಿದ್ರು ಮುಗಿಯಲ್ಲ ಇವು. ಊಟ ಆದಮೇಲೆ ಮಸ್ತ್ ಪೈಕಿ ಎಲೆ ಅಡಿಕೆ ಹಾಕೊಂಡು ಗಾಳಿ ಕುಂದ್ರೋಣಂತ. ಅಯ್ಯೋ, ನಾನು ನೋಡಿ ತಿನ್ನೋ ಎಲೆ ಖಾಲಿ ಆಗಿದ್ವು, ಬೆಳಗ್ಗೆ ತರಿಸೋಣಂತಂದ್ರೆ ನೆನಪಾಗಿಲ್ಲ. ಗಂಗಾ, ನೀನು ನೀರು ದೋಸೆ ಹಾಕು, ನಿಮ್ಮ ಮಾವಂಗ ಅಂಗಡಿಯಿಂದ ಎಲೆ ಅಡಿಕೆ ಥರ ಕೇಳ್ತೀನಿ. ಹಾಕ್ತೀನಿ ತಗೊಳ್ರಿ, ಹೋಗ್ರಿ ನೀವು. ಗಿರ್ಜಿ, ಇನ್ನೂ ಆತ ಇಲ್ಲಲೇ ನಿಮ್ದು? ಹೊಟ್ಟೆ ಹಸ್ಬಿಟ್ಟೈತೆ ನನಗೆ, ಬೆಳಗಿಂದ ಏನೂ ಇಲ್ಲ ಹೊಟ್ಟೆ. 4 ಮಂದಿಗೆ ಅಡುಗೆ ಮಾಡೋಕೆ ಇಷ್ಟೊತ್ತು ಮಾಡತ್ತೀರಿ ನಿಮ್ಮ? ಬಂದೆ ಬಾಬಾ, ನಾನೇ ಬರ್ತಿದ್ದೀನಿ ನೋಡಿ ಹೊರಗೆ. ನೀನೇ ಬಂದಿದ್ದು ಚಲೋ ಆಯ್ತು. ಎಲೆ ಅಡಿಕೆ ಖಾಲಿ ಆಗಿತ್ತು, ಚಿಲ್ಲರೆ ಇದ್ರೆ ತಂದ್ಕೊಡು ಸ್ವಲ್ಪ. ಊಟ ಮಾಡಿ ಹಾಕೊಳ್ಳೋಕ್ಕೂ ಒಂದು ಎಲೆ ಇಲ್ಲ ನೋಡಿ. ಇನ್ನೇನು ಆಗ್ತಾವ, ಊಟ ಮಾಡಿಬಿಡೋಣ ಎಲ್ಲರೂ. ಆವಾಗಲೇ ಅಂಗಡಿಗೆ ಹೋದಾಗ ಹೇಳಕ್ಕೆ ಏನಾಗಿತ್ತು ನಿನಗೆ? ಈಗ ಬೇಡ, ಊಟ ಆದ್ಮೇಲೆ ತಂದು ಕೊಡ್ತೀನಿ ತಗೋ. ಆವಾಗಲೇ ಹೇಳ್ಬೇಕಂದ್ರೆ ನೆನಪ ಆಗಿಲ್ಲ ನನಗೆ, ಇಲ್ಲಾಂದ್ರೆ ಹೇಳ್ತಿದ್ದಿಲ್ಲ ತೊಗೊಂಡು ಬಾರಪ್ಪ ಎಲೆ ಅಡಿಕೆ ಅಂತ. ನೋಡು, ಹೆಂಡತಿ ಮೇಲೆ ಎಷ್ಟು ಕಾಳಜಿ ಆಯ್ತು ನೋಡಿ ನಿನ್ಗೆ. ಊಟ ಆದ ತಕ್ಷಣಕ್ಕೆ ನನಗೆ ಎಲೆ ಅಡಿಕೆ ಬೇಕಾಗ್ತೈತೆ ಅಂತ ಗೊತ್ತಿದ್ದು ಆಮೇಲೆ ತಂದು ಕೊಡ್ತೀನಿ ನನ್ನತಿ. ಆಮೇಲೆ ಅಂಗಡಿ ಬಾಗಿಲು ಹಾಕೊಂಡು ಅವರು ಊಟಕ್ಕೆ ಹೋದ್ರೆ ಮುಗಿತು, ಆಮೇಲೆ ತಂದು ಕೊಟ್ಟಂಗೆ ಬಿಡು. ನಾನು ಪಾಪ ಮಟನ್ ಸಾರು ಮಾಡಿದ್ರೆ ನಿಂಗೆ ದೋಸೆ ಇಷ್ಟ ಅಂತ ಹಿಟ್ಟಿಲ್ಲ ಅಂದರೂ ಅಕ್ಕಿ ಹಿಟ್ಟು ಕಲಸಿ ಮೆತ್ತಗೆ ನೀರು ದೋಸೆ ಮಾಡಿಟ್ಟೀನಿ. ತಿಂತೈತೆ ಬಿಡು ನನ್ನ ಗಂಡ ಪಾಪ ಅಂತ. ಇರಲಿ ಬಿಡು ನೀನು. ಈಗ ನಾನೇನು ತಂದು ಕೊಡಲ್ಲ ಅಂತ ಅಂದಿ ನಿನ್ಗೆ? ಊಟ ಆದ್ಮೇಲೆ ತಂದು ಕೊಡ್ತೀನಿ ಬಿಡ್ಲೆ ಅಂದೆ. ತಗೋ, ಹೋಗ್ತೀನಿ. ಜಲ್ದಿ ತಟ್ಟೆ ಮಾಡಿರಿ. ಆ ತಗೋ, ಹೋಗ್ಬಾ ಹೋಗು. ನೀನು ಬರೋವರೆಗೂ ತಟ್ಟೆ ಮಾಡಿರ್ತೀವಿ. ಸುಣ್ಣನೂ ಇದ್ದಂಗಿಲ್ಲ, ಒಂದು 2 ರೂಪಾಯಿ ಕೊಟ್ಟು ಸುಣ್ಣ ಡಬ್ಬಿ ತೊಗೊಂಡ್ಬಾ. ಆಯ್ತು, ಮತ್ತೇನಾದರೂ ತರೋದಿದ್ರೆ ಈಗ ಹೇಳ್ಬಿಡು, ತಂದುಬಿಡ್ತೀನಿ. ನೀನು ಆಗಲೆಲ್ಲ ಅಂಗಡಿ ಕಳಿಸ್ಬೇಡ ನನಗೆ. ಏನು ತರೋದಿಲ್ಲ ತಗೋ, ಸಾಕಷ್ಟ. ಅಯ್ಯೋ, ಗಂಗಾ ಹುಡುಗರಿಗೆ ಬಡೆ ಸೊಪ್ಪು ಚೀಟಿ ಒಂದು ತೊಗೊಂಡ್ಬಾ, ತಿಂತಾರೆ ಅವರು. ಎಲೆ ಅಡಿಕೆ ಹಾಕೊಳ್ಳಲ್ಲ, ಬಡೆ ಸೊಪ್ಪು ಚೀಟಿ ಒಂದು ತೊಗೊಂಡ್ಬಾ, ಸಾಕಷ್ಟ. ಬಂದ್ಬಿಡು. ತಗೋ. ಅಯ್ಯಪ್ಪ, ಒಂದತ್ರ ಕುಂತು ಕಾಲು ಜುಮ್ ಹಿಡಿದ್ಬಿಟ್ಟೈತೆ ನನಗೆ. ಕಾಲು ಉದ್ದ ಬಿಡ್ರಿ ಅತ್ತೆ, ಜುಮ್ ಹಿಡಿತೈತೆ, ಕಡಿಮೆ ಆಗ್ತೈತೆ. ಇರ್ಲಿ ತಗೋ, ಉದ್ದ ಇನ್ನೇನು ಬಿಡೋದು, ಎದ್ದು ಬಿಡ್ತೀನಿ ನಾನು. ಗಂಗಾ, ನೀನು ದೋಸೆ ಮಾಡು, ನಾನು ನೀರು, ತಟ್ಟೆ, ನಿಂಬೆಹಣ್ಣು, ಮಟನ್ ಸಾರಿನ ಪಾತ್ರೆ, ಕಡಾಯಿ ಎಲ್ಲನೂ ತೊಗೊಂಡೋಗಿ ಊಟ ಮಾಡೋ ರೂಮಲ್ಲಿ ಇಟ್ಟು ಬರ್ತೀನಿ. ಬಿಸಿ ನೀರು ದೋಸೆ ಆದ್ರೆ ಊಟ ಮಾಡಿಬಿಡೋಣ್ರಿ ಎಲ್ಲರೂ.
ಇವು ಮಾಡೋವಾದ್ರೆ ಇಡ್ತೀನಿ ತಗೊಳ್ರಿ. ನಾನು ಹೊರಗಡೆ ಹೋಗಿ ಸ್ವಲ್ಪ ಅಡ್ಡಾಡ್ಕೊಂಡು ಬರ್ರಿ ಹೋಗ್ರಿ. ಜುಮ್ ಹಿಡಿತೈತೆ ಕಡಿಮೆ ಆಗ್ತೈತೆ. ಇರ್ಲಿ ನಡೀತೈತೆ. ಇವೆಲ್ಲ ಇಟ್ಟು ಬರೋದು ಅಡ್ಡಾಡ್ದಂಗೆ ಆಗ್ತೈತೆ. ಜುಮ್ ಹಿಡಿದದ್ದು ಕಡಿಮೆ ಆಗ್ತೈತೆ ಕಾಲು. ಗಂಗಾ ಹಿಟ್ಟಿನ ಪಾತ್ರೆ ನಿನ್ನ ಕಡೆ ತಗೋ. ಮತ್ತಿಲ್ಲ ಅಡ್ಡಾಡ್ತೀನಲ್ಲ ಈಗ, ದಾರಿಲಿ ಆಗ್ತೈತೆ. ಆ ಕಡೆ ನಿನ್ನ ಕಡೆಗೆ ಇಟ್ಕೋ. ಕೊಡ್ರಿ ಈ ಕಡೆಗೆ. ಎಲ್ಲ ತೊಗೊಂಡು ಬಂದು ಇಟ್ಟಿದ್ದಾಯ್ತು. ಮತ್ತಿನ್ನೇನು ಮಕ್ಳಿಗೆ ನೀರು ಕುಡಿಯೋಕೆ 2 ಗ್ಲಾಸ್, ಸಾರು ಹಾಕಕ್ಕೆ ಒಂದು 4-5 ಬೌಲ್ ಅಷ್ಟಂದ್ರೆ ಆಗ್ತೈತೆ. ಅಯ್ಯೋ ನಾನು ನೋಡ್ರಿ ಇವೆಲ್ಲ ತಂದಿಡೋ ಅವಸರದಲ್ಲಿ ನಿಮ್ಮನ್ನು ಮಾತಾಡ್ಸೇ ಇಲ್ರಿ ನಾನು. ಎಲ್ಲರಿಗೂ ನಮಸ್ಕಾರ ರೀ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿರ ಅಂತ ಅನ್ಕೊಳ್ಳೋತೀನಿ ರೀ. ನಾವು ಆರಾಮಿದ್ದೀವಿ ನೋಡ್ರಿ. ಮಟನ್ ಸಾರು ಮಾಡಿದ್ರೆ ಎಲ್ಲರ ಮನೆಯಲ್ಲೂ ಇದೇ ರೀತಿಲಿ ತಯಾರಿ ಇರ್ತೈತಲ್ರಿ. ಎಲ್ಲರೂ ನೀರು ದೋಸೆನ ಮಾಡಲ್ಲ, ನಮ್ಮ ಕಡೆಗೆ ಮಾಡೋದಷ್ಟೇ ನಾನು ವಿಡಿಯೋದಲ್ಲಿ ತೋರಿಸಿದ್ದೀನಿ ರೀ. ಒಂದೊಂದು ಕಡೆ ಮಟನ್ ಸಾರು ಜೋಡಿ ಮುದ್ದೆ, ಚಪಾತಿ, ಇಲ್ಲ ಖಡಕ್ ಜೋಳದ ರೊಟ್ಟಿ, ಬಿರಂಜಿ ಬಾತ್ ಮಾಡ್ತಾರೆ. ಇಷ್ಟೆಲ್ಲ ಮಾಡ್ತಾರೆ ನೋಡ್ರಿ. ಮಟನ್ ಸಾರಿನ ವಿಡಿಯೋದಲ್ಲಿ ಭಾಳ ಜನ ಹಾಯ್ ಹೇಳ್ರಿ ಮತ್ತು ನಮ್ಮ ಊರಿನ ಹೆಸರು ಹೇಳ್ರಿ ಅಂತ ಕಾಮೆಂಟ್ ಮಾಡಿದರೆ ಊರ ಹೆಸರುಗಳನ್ನ ಬರೆದಿಟ್ಕೊಂಡಿದ್ದೀನಿ ರೀ. ಓದ್ತೀನಿ ನೋಡ್ರಿ. ಶಿರಾ, DN ದೊಡ್ಡಿ, ಬೆಂಗಳೂರು, ದಾವಣಗೆರೆ, ಪಾಂಡವಪುರ, ಶಿವಮೊಗ್ಗ, ಬೀದರ್, ಮುಲ್ಕಿ, ಅಜ್ಜಂಪುರ, ಕಟಗನಟ್ಟಿ, ಮಂಗಳೂರು, ಬೆತ್ತಲ್ಸೂರು, ಹುಬ್ಬಳ್ಳಿ, ಅನವಟ್ಟಿ, ಚಿತ್ರದುರ್ಗ, ಕೊಪ್ಪಳ, ಚಿಕ್ಕಬಳ್ಳಾಪುರ, ಹಾಸನ, ಬನ್ನೂರು, ಇಷ್ಟು ಕಾಮೆಂಟ್ ಮತ್ತೆ ಬಂದಿದ್ವು ರೀ. ಪವಿತ್ರ ಸಿಸ್ಟರ್ ಅನ್ನೋರು ಹಾಯ್ ಹೇಳ್ರಿ ನಮಗೆ ಅಂತ ಮೆಸೇಜ್ ಹಾಕಿದ್ರು. ಹಾಯ್ ಸಿಸ್ಟರ್, ಹೇಗಿದ್ದೀರಿ? ಇವತ್ತಿನ ಈ ಚಿಕ್ಕ ವಿಡಿಯೋ ನಿಮಗೆಲ್ಲ ಇಷ್ಟ ಆಗ್ತೈತೆ ಅಂತ ಅಂದ್ಕೊಂಡಿದ್ದೀನಿ ರೀ. ಇಷ್ಟ ಆದರೆ ಒಂದೇ ಒಂದು ಲೈಕ್ ಕೊಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಅವರಿಗೆ ಶೇರ್ ಮಾಡಿರಿ ನಮ್ಮ ವಿಡಿಯೋಗಳು. ನೀವು ನೋಡೋ ವಿಡಿಯೋ 10-15 ನಿಮಿಷದ್ದು ಆದರೂ ಅದ್ರ ಹಿಂದಿನ ಪರಿಶ್ರಮ 7-8 ಗಂಟೆ ಆಗುತ್ತೆ ರೀ. 7 ಗಂಟೆನೂ ಆಗ್ಬೋದು, 24 ಗಂಟೆನೂ ಆಗ್ಬೋದು ರೀ. ಯಾಕಂತಂದ್ರೆ ನಾವು ವಿಡಿಯೋ ಮಾಡೋ ಕೂತ್ಕೊಂಡ್ರೆ ಮನೆ ಕೆಲಸಗಳು ಇರ್ತಾವೆ. ಅದನ್ನು ಮಧ್ಯಕ್ಕೆ ಒಂದು ಸ್ವಲ್ಪ ಎಡಿಟ್ ಮಾಡಿಕೊಂಡು ಅದನ್ನು ಮಾಡಿ ಮತ್ತೆ ಬಂದು ಎಡಿಟಿಂಗ್ ಕೂತ್ಕೊತೀವಿ ರೀ. ಇವೆಲ್ಲ ಕಷ್ಟಗಳು ಇರ್ತಾವೆ ರೀ. ಎಡಿಟಿಂಗ್ ಡೈಲಿ ವಿಡಿಯೋ ಅಪ್ಲೋಡ್ ಮಾಡಿರಿ ಅಂತಲೂ ಕಾಮೆಂಟ್ ಮಾಡತ್ತೀರಿ. ನಿಜ ಹೇಳ್ತಿದ್ದೀನಿ ರೀ, ನನಗೆ ಹೆಲ್ತ್ ಪ್ರಾಬ್ಲಮ್ ಇರೋದ್ರಿಂದ ಡೈಲಿ ವಿಡಿಯೋ ನಾನು ತುಂಬ ಸ್ಟ್ರೆಸ್ ತೊಗೊಂಡು ವೀಡಿಯೋಸ್ಗಳನ್ನ ಮಾಡಿ ಹಾಕೋಕ್ಕಾಗೋದಿಲ್ಲ ರೀ. ಯಾಕಂತಂದ್ರೆ ನಿಮಗೂ ಗೊತ್ತೇ, ಹಿಂದೆ ವೀಡಿಯೋಸ್ಗಳನ್ನ ನೋಡಿ ಆಪ್ರೇಷನ್ ಆಗಿರೋದೆಲ್ಲ ಹೇಳಿದ್ದೀನಿ ರೀ ನಿಮ್ಗೆ. ನನಗೆ ಎಷ್ಟಾಗುತ್ತೆ ಅಷ್ಟು ಎಡಿಟ್ ಮಾಡಿ ಹಾಕ್ತಾಯಿದ್ದೀನಿ ರೀ. ದಿನಕ್ಕೆ 2 ವಿಡಿಯೋ ಆ ಥರ ಎಲ್ಲ ಹಾಕ್ರಿ ಅಂತ ಹೇಳ್ತೀರಿ. ನಮ್ಗೆ ದಿನಕ್ಕೆ 1 ವಿಡಿಯೋನೂ ಹಾಕೋಕ್ಕಾಗ್ತಿಲ್ಲ ರೀ. ಅಷ್ಟು ಒಂದು ಹತ್ರ ಕುತ್ಕೊಂಡು ಕಾಲೆಲ್ಲ ಒಂಥರ ಜುಮ್ ಹಿಡ್ದಂಗೆ ಆಗ್ಬಿಡ್ತೈತೆ ರೀ. ಅದಕ್ಕೆ ನನಗೆ ಎಷ್ಟಾಗ್ತದೆ ಅಷ್ಟು ವಿಡಿಯೋ ಮಾಡಾಕ್ತೀನಿ. ದಯವಿಟ್ಟು ಕ್ಷಮಿಸ್ರಿ. ಡೈಲಿ 1 ವಿಡಿಯೋ ಮಾಡಬೇಕಂತನೂ ನಾನು ಪ್ರಯತ್ನ ಮಾಡ್ತಾಯಿದ್ದೀನಿ, ಆದರೂ ಆಗ್ತಾಯಿಲ್ಲ ರೀ. ಏನು ಮಾತಾಡ್ಬೇಕಂತನೂ ಗೊತ್ತಾಗಲ್ಲ. ಇವತ್ತು ವಿಡಿಯೋ ಒಂದು ನಾನು ಅಪ್ಲೋಡ್ ಮಾಡಿ ಮುಗಿಸಿದ್ದೀನಿ ಅಂತಂದ್ರೆ ನಾಳೆ ಮತ್ತೆ ಏನು ಮಾತಾಡಬೇಕಪ್ಪ ಅದೆಲ್ಲ ತುಂಬ ಯೋಚನೆ ಮಾಡ್ತೀನಿ ನಾನು. ಒಂದು ವಿಡಿಯೋ ಮಾಡ್ಬೇಕಂತಂದ್ರೆ ರಾತ್ರಿ ಎಲ್ಲ ಯೋಚನೆ ಮಾಡಿರ್ತೀನಿ. ಆ ವಿಡಿಯೋ ಯಾವ ಥರ ಎಡಿಟ್ ಮಾಡೋಣ, ಇವತ್ತು ಯಾವ ಥರ ಮಾತಾಡೋಣ ಅಂತೆಲ್ಲ ಯೋಚನೆ ಮಾಡಿರ್ತೀನಿ ರೀ. ಎಲ್ಲರೂ ಇಷ್ಟಪಡತ್ತೀರಿ. ನಾನು ಕಷ್ಟಪಟ್ಟು ಎಡಿಟ್ ಮಾಡಿದ್ದಕ್ಕೂ ನನಗೆ ಸಾರ್ಥಕ ಆಯಿತು ಅನ್ನಿಸ್ತಾ ಇದೆ ರೀ. ಹೀಗೆ ಸಪೋರ್ಟ್ ಮಾಡಿರಿ. ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ ರೀ. ಅಷ್ಟೇ, ಬನ್ನಿರಿ ವಿಡಿಯೋನ ಮುಂದುವರ್ಸೋಣ. ಗಿರ್ಜಿ ತಗೋ ಇದು ಎಲ್ಲಡ್ಕೆ. ಹಾಂ, ಇಲ್ಲೇ ಇದೀನಿ, ಬಂದೇ ಇರು. ಗಂಗಾ ಮಾಡೋವಾದ್ವಾ? ಸಾಕು ಬಿಡು, ಆಗ್ತಾವೇನೋ ಅಷ್ಟು. ನಿಮ್ಮ ಮಾವ ಹುಡುಗರದು ಬಂದು ಕುಂತಾರ. ನಾನು ತಟ್ಟೆ ಮಾಡಲಿ ಹಂಗಾದ್ರೆ. ಬರುವಾಗ ಅನ್ನದ ಪಾತ್ರೆ, ಸಾರು ಹಾಕಕ್ಕೆ ಸ್ಟೀಲಿನೋ ಒಂದು 4-5 ಬೌಲ್ ತೊಗೊಂಡು ಬಾ. ನೀರು ದೋಸೆ ತಟ್ಟೆನೂ ಇವು ಗ್ಲಾಸ್ ತೊಗೊಂಡು ಹೋಗಿರ್ತೀನಿ. ಎಲ್ಲ ಮಾಡೋವೇನಾಗಿಲ್ಲ ರೀ. ಇನ್ನೂ 10-15 ಆಗೋಷ್ಟು ಹಿಟ್ಟು ಉಳ್ದೈತ್ರಿ. ರಾತ್ರಿಗೆ ಮಾಡಿದ್ರೆ ಆಗ್ತೈತಂತ ತಟ್ಟೆ ಮುಚ್ಚಿಟ್ಟೇನೆ. ತೊಗೊಂಡು ಬರ್ತೀನಿ ಹೋಗ್ರಿ ನೀವು. ಸಾಕು ತಗೋ, ಇವ ಮಸ್ತ್ ಆಗ್ತಾವೆ. ಅದೊಂದು ಹಾಕಿ ದೋಸೆ ಹಂಚಿಗೆ ಎಣ್ಣೆ ಹಚ್ಚಿ ಹಂಚಿಳಿಸ್ಬಿಡು. ಬಾ ಊಟ ಮಾಡೋದು. ನೀಟಿಟ್ಟು ಉಪ್ಪಿಟ್ಟು ತಿಂದಿದ್ದ ಹೊಟ್ಟೆ ಹಸ್ಬಿಟ್ಟೈತೆ. ಬನ್ನಿರಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ನಾನ್ ವೆಜ್ ತಿನ್ನೋರಷ್ಟೇ ಬರ್ರಿ. ನಾನ್ ವೆಜ್ ತಿನ್ನಲ್ಲ ಅಂತ ಕಾಮೆಂಟ್ ಹಾಕಿದರೆ ಮುಂದಿನ ವಿಡಿಯೋಗಳಲ್ಲಿ ನಿಮಗೋಸ್ಕರ ಸ್ವೀಟ್ ರೆಸಿಪಿಗಳನ್ನ ಮಾಡಿ ಹಾಕ್ತೀವಿ ರೀ. ಬನ್ನಿರಿ ಊಟ ಮಾಡೋಣ. ನೀರು ದೋಸೆ ಅಜ್ಜಿ, ನನಗೆ 4 ನೀರು ದೋಸೆ ಕೊಡಜ್ಜಿ. ಹ್ಞೂನಪ್ಪಯ್ಯ, ತಿನ್ನು. ನಿನಗೆ ಎಷ್ಟು ಬೇಕಷ್ಟು ಹಾಕೊಂಡು ತಿನ್ನು. ಇನ್ನೂ ಹಿಟ್ಟು ಉಳ್ದೈತೆ. ಇವು ಖಾಲಿ ಆದ್ರೆ ಬೇಕಿದ್ರೆ ಮತ್ತೆ ಹಾಕ್ಕೊಡ್ತೀನಿ ನಾನು. ಹ್ಞೂ ಆಯ್ತು ಅಜ್ಜಿ. ಗಿರ್ಜಿ ಮತ್ತೆ ಹಿಟ್ಟೆ ಕುಳಿಸಿದ್ರಿ, ಎಲ್ಲ ಹಾಕ್ಬಿಡ್ಬೇಕಿಲ್ಲ? ಇವೇ ಮಸ್ತ್ ಆಗ್ತಾವ ತಗೋ. ಮತ್ತೆ ಖಾಲಿ ಆದ್ರೆ ಹಾಕ್ಕೊಡ್ತೀನಿ ತಗೋ, ನೀನೇನು ಟೆನ್ಷನ್ ತಗೋಬೇಡ. ಗಂಗಾ, ನಿಂಗೆ ಇನ್ನೊಂದು ಸ್ವಲ್ಪ ಸಾರು ಹಾಕ್ಲಿ? ಅಯ್ಯೋ ಸಾಕ್ರಿ, ಇದೇ ಎಷ್ಟೊಂದು ಹಾಕ್ಬಿಟ್ಟಿರಿ. ಗುಂಡ, ನೀರು ದೋಸೆ ಸಾಕು.
ಏನು ಬೇಡ ಅಜ್ಜಿ. ಯಾರಿಗೇನು ಬೇಕು ಈಗ ಹೇಳ್ಬಿಡ್ರಿ, ಎದ್ದು ಕೊಡ್ತೀವಿ. ಮತ್ತು ಊಟ ಕೂತ್ಕೊಂಡ್ರೆ ನೀವೇ ಎದ್ದು ಬಡಿಸ್ಕೋಬೇಕು ನೋಡಿ. ಊಟ ಮಾಡಿರಿ ಎಲ್ಲರೂ. ಬನ್ರಿ ಫ್ರೆಂಡ್ಸ್, ಎಲ್ಲರೂ ಊಟ ಮಾಡೋಣ. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹೇಗೆ ಅನ್ನಿಸ್ತು ನಮ್ಮ ವಿಡಿಯೋ ಅನ್ನೋದನ್ನು ಕಾಮೆಂಟ್ ಮೂಲಕ ತಿಳಿಸ್ರಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡ್ರಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ.